ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ನಾವೀಗ ಎಲ್ಲಿಗೆ ಹೋಗ್ತಿತ್ತು ಗೊತ್ತಿತ್ತಾ? ಸುಮಾರು ಟೈಮ್ ಇತ್ತು. ನಾವು ಮಾವಿನಕಾಯಿ ಹೆಕ್ಕಕ್ಕೆ ಹೋಯ್ದೆ. ಅಲ್ಲೊಂದು ಮರ ಇತ್ತು. ಅದು ಪ್ರತಿ ವರ್ಷ ಸುಮಾರು ಮಾವಿನಕಾಯಿ ಇರತ್ತೆ. ಈ ಸರಿ ಹೋಪು ಕೈಲಿಲ್ಲ. ಕಾಂಬ ಈಗ ಹೋಯ್ ಕಾಂಬ ಎಷ್ಟಿತ್ತು ಅಂತ ಹೇಳಿ ಕಂಡ. ಆಮೇಲೆ ಕಾಂಬ ಈಗ ಜರಿಗೊಟ್ಟೆಲ್ಲ ಹಿಡ್ಕೊಂಡು ಬಂದಿತ್ತು. ಇನ್ನು ಅಲ್ಲಿ ಹೋಯ್ ಕಾಣಕ್ಕೆ ಮರ್ದ ನಾವು ಬಪ್ಪಗಿದ ಮುಂಚೆ ಯಾರು ಹೆಕ್ಕಂಡ್ರೆ ಮತ್ತೆ ಗೊತ್ತಿಲ್ಲ. ಈಗ ನಾವೀಗ ಹೋಗ್ತಿತ್ತಿಲ್ಲ, ಸ್ವಲ್ಪ ಒಳ್ಳೆ ರೂಟಲ್ಲಿ ಹೋಯ್ ಒಳಗೆ ಅಲ್ಲೊಂದು ಗದ್ದೆ ಇತ್ತು ಮರ. ಹಂಗಾಗಿ ಕಾಂಬ ಅಲ್ಲಿ ಎಂತೆಲ್ಲ ಸಿಗತ್ತಂತ ಈಗ ನಾವು ಹೋತೆ ಹೇಳತ್ತು. ಇಲ್ಲೆಲ್ಲ ಒಂದು ಪರ್ದೆ ಎಲ್ಲ ಹಾಕಿದ್ರು, ಅದನ್ನೆಲ್ಲ ದಾಟ್ಕೊ ಹೋಯ್ಕ ಹೇಳ ಇಲ್ಕಣೆ ಹೀಗೆ ದಾಟ್ಕೊಂಡು ಹೋಗ್ಬೋದು ನಾವು. ಇಲ್ಕಣೆ ಇಲ್ಲೆಲ್ಲ ಕಲ್ಲು ಹಾಕಿರ. ಈಗ ಎದ್ದಿಂದ ದಾಟ್ಕೊಂಡು ಇಲ್ಲೊಂದು ಸಣ್ಣ ದಾರಿ ಮಾಡ್ಕೊಂಡಿತ್ತು ನಾವು ಹೋಪಕ್ಕೆ. ಇಲ್ಕಣೆ ಸೀರೆ ಬಂತು ಇಲ್ಕಣೆ ಎಲ್ಲಲ್ಲಿ ನವಿಲ್ಕಣೆ ಓಡತ್ಕಣೆ. ಸುಮಾರು ನವಿಲು ಮರಿ ಇತ್ತು ಕಣೆ. ಮರಿ ಎಲ್ಲ ದೊಡ್ಡದೇ. ಇಲ್ಕಣೆ ಈಗ ಈ ಮರ ಇಲ್ಕಣೆ ಇಲ್ಲ ಇದೆ ಕಾಟ್ ಮರ ಕಣೆ. ಒಳ್ಳೆ ಇತ್ತದು, ಉಪ್ಪಿನಕಾಯಿ ಇದ್ದು ಅಂತ ಹೇಳ್ತಾರೆ. ಹಣ್ಣಾದ್ರೂ ಸಕ್ಕ ಸ್ವೀಟ್ ಇರತ್ತೆ. ಗೊತ್ತಿಲ್ಲ ಎಲ್ಲಿ ಎಷ್ಟಿತ್ತು. ಈಗ ಓಲ್ ಒಂದಿತ್ತು ಕಣ ತರ್ತದೆ. ಒಂದು ಸಿಕ್ತು ಎರಡು ಇಲ್ಲ ಒಂದು ಸಿಕ್ತು ಕಣಿಗೆ. ನಾವು ಒಟ್ಟು ಮಾಡತ್ತೆ ಇಲ್ಲ ಕಾಂಬ ಎಷ್ಟೆಷ್ಟು ಸಿಗತ್ತ ಅಂತ ಹೇಳಿ ಓಲ್ ಎರಡು ಇತ್ತು. ಈಗ ಎರಡನೇ ಸಿಕ್ತು, ಎರಡು ಸಿಕ್ತು. ಮೊನ್ನೆ ನಾವು ಬಪ್ಪಗೆ ಸಿಗಣಿ ಇಲ್ಲೊಂದಿತ್ತು ಕಣಿ, ಇಲ್ಲೊಂದಿತ್ತು. ಇದನ್ ಬಟ್ಟ ಹಾಳಾಯ್ತು, ಅದಕ್ಕೆ ಬೇಡ ಬಿಸಾಕ. ಕಡೆ ಹಾವಲ್ಲ ತಿರ್ಗ ಕಷ್ಟ ಅಲ್ಲ, ದೂರ ಹಾಕತ್. ಇಲ್ಲೊಂದಿತ್ತು ಗಣಿ. ಇದು ಹಣ್ಣು ಹಣ್ಣದ್ದೆ ಅಂತಂದ್ರೆ ಸ್ವೀಟ್ ಹತ್ತಿ ಗಣಿ. ಇಲ್ಲಿ ಎರಡು ಇತ್ತು, ಇಲ್ಲಿ ಒಂದಿತ್ತು. ಈಗ ಎಷ್ಟು ಸಿಗತ್ತ ಅಂಬ ಇಲ್ಕಣ ಇಟ್ಟುವಪ್ಪ ಇಡುವ ಗಡಿ. ಇಷ್ಟು ಒಟ್ಟು ಮಾಡ್ತೀಗ. ಇನ್ನೆಷ್ಟು ಸಿಕ್ಕ ಇನ್ನೇ ಮಾತ್ರ ತುಂಬ ಸಿಕ್ಕಿತ್ತು ನಮ್ಗೆ. ವೀಡಿಯೋ ಮಾಡೋಕ್ಕಾಗಿಲ್ಲ, ನಾವು ಅವತ್ತು ಮೊಬೈಲ್ ಬಿಟ್ಟು ಬಂತು. ಇವತ್ತು ಕಾಂಬ ಅಂತ ಹೇಳಿ ಪುನಃ ಬಂದದ್ದು. ಇಲ್ಲಿ ಮಾತ್ರ ಕಾಲಕ್ಕೂ ಕಾಲ ಜಾಗ ಇಲ್ಲಿ ಕಣಿ. ಇದು ಅಡಿ ಬಿದ್ದಿರೋದು ಕಣಿಗೆ. ಎರಡು ಇತ್ತಲ್ಲ ಹಣ್ಣು ಇಲ್ಲಿ ಕಣಿ. ಮಾವಿನಕಾಯಿ ಹೆಕ್ಕೋದೇ ಖುಷಿ ಆಯ್ತಾ. ಇಬ್ರಲ್ಲಿ ಯಾರಿಗೆ ಸಿಕ್ಕತ್ತಂದ್ರೆ ಕಾಂಬದೋದು ಒಂಥರ ಕ್ಯೂರಿಯಾಸಿಟಿ ಅದು. ಇಷ್ಟು ಒಟ್ಟು ಮಾಡಿತ್ತೀಗ. ಇಲ್ಲೇ ಇರತ್ತೆ, ನಮ್ಮ ಕಾಲು ಅಡಿ ಇರತ್ತೆ. ಅದು ಯಾರಿಗೆಲ್ಲ ಮಾವಿನಕಾಯಿ ಬೇಕು ಒಂಚೂರು ಕಮೆಂಟ್ ಮಾಡಿ. ಇದು ಮತ್ತೆ ಈ ಮಾವಿನಕಾಯಿ ಮಾತ್ರ ಮತ್ತೆ ಮಳೆ ಬಂದರೆ ಅವು ಇಲ್ಲೊಂದಿತ್ತು ಕಣಿ. ಮಳೆ ಬಂದು ಸಿಕ್ಕುದಿಲ್ಲ ಈಗ ಬಿದ್ದದಿಲ್ಲ ಕಣಿ. ಸನಿ ಕೂಡ ಇತ್ತು ಕಣಿ. ಮತ್ತೆ ಅಲ್ಲಿತ್ತು ಕಾಂಬ, ಅಲ್ಲೊಂದಿತ್ತು. ಬಟ್ ಆಗ ನಾವು ಬಿಸಾಕದೆ ಅಂತ ಗೊತ್ತಿಲ್ಲ. ಕಾಂಬ ಹಾಳಾಯ್ತಿದ್ದು. ಇದು ಬೇರೆ ಹಾಳಾಯ್ತು. ಸ್ವಲ್ಪ ದೂರ ಬಿಸಾಕಕ್ಕ ಇಲ್ದಿ ನಾವು ಪುನಃ ಬಂದು ಅದನ್ನೇ ಹೆಕ್ಕಂತ. ಒಂದ್ಸಲ ಗಿಡದ ಕಲರು ಮಾವಿನಕಾಯಿ ಕಲರ್ ಒಂದು ಬರುತ್ತೆ ಇರತ್ತಲ್ದ ನಮ್ಗದು. ಮತ್ತು ಇದು ತುಂಬ ಸ್ವೀಟ್ ಇರತ್ತೆ ಈ ಹಣ್ಣು. ಹೌದು, ನೀವು ಇದು ಚಟ್ನಿ ಸಹ ಮಾಡ್ಕೊಳ್ಲಕ್ಕ, ಸಾಸಿವೆ ಸಹ ಮಾಡ್ಕೊಳ್ಲಕ್ಕ. ಅದು ಒಳ್ಳೆ ಇರತ್ತೆ ಈ ಹಣ್ಣು. ಇವತ್ತೆಷ್ಟು ಹೆಚ್ಚು ಸಿಕ್ಕಲ್ಲ ಅನ್ಸುತ್ತೆ ಕಾಂಬ. ನಿನ್ನೆ ಎಷ್ಟು ಸಿಕ್ಕಿತ್ತು. ನಾವು ಅದಕ್ಕೆ ನಿನ್ನೆ ಸಿಕ್ತಲ್ಲ ಅಂತ ಹೇಳಿ ಫೋನ್ ಹಿಡ್ಕೊ ಬಂತು. ಹೌದು, ಇಲ್ಲೇ ಇತ್ತು ಕಣಿಗೆ. ಗಿಡದೊಳಗೆ ಇಲ್ಕಣಿ ಹಣ್ಣು ಕಣಿ. ಇಲ್ಕಣಿ ಜಾಗ್ರತೆ ಮಾತ್ರ ಎರಡು ಕಣಿ ಗಿಡದೊಳಗೆ ಇತ್ತು. ಗೊತ್ತೇ ಆಗ್ತಿಲ್ಲ ಅದು ಇತ್ತು ಅಂತಾನೆ. ಕಾಂಬ ಎಷ್ಟು ಸಿಗತ್ತಂತ ಖುಷಿ ಆಯ್ತು. ಕಡೆ ಮೈಸೂರಲ್ಲ ಇದ್ರೆ ಹೌದು ಹಿಂಗೆ ಮಾಡಿ ಕಾಲು ಹಾಕಿ ಹಿಂಗೆ ಮಾಡ್ಕೊಂಡ್ರು ಹಿತ್ತ ಕಾಂಬಕ್ಕೆ. ನಿನ್ನೆ ಮಾತ್ರ ಎಷ್ಟು ಸಿಕ್ಕದು, ಯಾವತ್ತೂ ಸಿಕ್ಕಲ್ಲ ಅಷ್ಟು ಅಲ್ಲ. ಒಳ್ಳೆ ಸಿಕ್ತೆ, ಒಳ್ಳೆ ಮಾವಿನಕಾಯಿ. ಇನ್ನೂ ಸುಮಾರು ಇತ್ತು ಕಣಿ. ಎಲ್ಲಿ ಒಂದಿತ್ತು? ಹಾಂ, ಅಲ್ಲೊಂದಿತ್ತು ಕಣಿ. ಇಲ್ಲಿ ಎರಡು ಇತ್ತು, ಇಲ್ಲ ಅನ್ಕಣೆ. ಇಲ್ಲಿ ಇತ್ತಿನೊಂದು ಇಲ್ಕಣೆ. ಹೌದು, ಇಲ್ಲ ಅಂದಿತ್ತು ಹಣ್ಣು ಮಾತ್ರ. ಮೂರು ಸಿಕ್ತು. ನಾಲ್ಕು ಇತ್ತಲ್ಲ. ಹಂಗಿತ್ತು. ಈಗ ಇಲ್ಲೇ ಇರುತ್ತೆ, ನಮ್ಗೆ ತೋರುದಿಲ್ಲ. ನಾವು ಅದೇ ಬದಿ ಎಷ್ಟು ಸರಿ ಬಂದು ಹೋಯ್ತಲ್ಲ.
ಅಲ್ಲೇ ಇತ್ತಾ? ಅಲ್ಲೇ ಇನ್ನೊಂದು ಇತ್ತಂತೆ ಕಂಬ ಕಣೆ. ಗೊತ್ತಾಯ್ತೇ ಇಲ್ಲ ಆ ಗಿಡ ಮುದ್ದೆ ಇದ್ದದ್ದು. ಇನ್ನೆಲ್ಲಾರು ತೋರತ್ತ ಕೆಮ್ಮಕ್ಕೆ ಮರ ಕಣಿ, ದೊಡ್ಡ ಮರ. ಆಚೆ ಗೆದ್ದಿ ಕಣಿ, ಸುತ್ತ ಗೆದ್ದಿ. ದನ ಎಲ್ಲ ಕಟ್ಟಿರ್ಕಣಿ ಅಲ್ಲಿ. ದನ ತಗೊಂಡೋ ಇಲ್ಲ, ನಿಜ ಗಂಟಿ ಐತೆ ಪಾಪ. ಅದಿನ್ನೂ ಮನೆಗೆ ಹೋಗಿಲ್ಲ. ಹಾಂ, ಹೋದ ವರ್ಷ ಆಯಿತು ಇಲ್ದೇನೋ ಅಲ್ಲ? ಹಾಂ, ಮರ ಕಡ್ದಿದ್ರಲ್ಲ ಕೆಲವು ಸರಿ ಎಂತ ಅಂತಂದ್ರೆ ನಾವು ಬಪ್ಪುರೊಳಗೆ ಬೇರೆಯವ್ರು ಹೆಕ್ಕೊಂಡು ಹೋಗಿರ್ತಾರೆ. ಹಂಗಾಗಿ ನಮ್ಗೆ ಸಿಕ್ಕುದಿಲ್ಲ. ಇವತ್ತೇನು ಬರ್ಲಿಲ್ಲ ಅಂತ ಗೊತ್ತಿಲ್ಲ, ನಿನ್ನೆ ಇವತ್ತೆಲ್ಲ ನಮಗೆ ಸಿಕ್ತಷ್ಟೆ. ಅದೃಷ್ಟ ಇದ್ದವ್ರಿಗೆ ಸಿಕ್ಕತ್ತಂತ್ರ ಕಣ. ಇದೆಷ್ಟು ಹಣ್ಣಂದ್ರೆ ಇಲ್ಕಣಿ. ಹೆಂಗ ಈಗ ಬಿದ್ದದಷ್ಟೇ ಇಲ್ಕಣಿ ಕಣಿ, ಎಷ್ಟು ಫ್ರೆಶ್ ಇರತ್ತೆ ಕಣಿ. ಬಾ ರಸ ಬತ್ತೆ ಹೆಂಗ ಅನ್ಸತ್ ಕಣ. ಹಂಗಿತ್ತು ಕಣಿ, ಕಾಂಬಕ್ಕೆ ಬಾಯಲ್ಲಿ ನೀರು ಬತ್ತಿ ಕಣ. ಹೌದು, ಹೆಂಗೆ ಫ್ರೆಶ್ ಇತ್ತು ಕಣ. ಒಳ್ಳೆ ಆಹಾ ಬೇಡ ಯಾಕಂತ ತೊಳಿ ಅಷ್ಟ. ಅಷ್ಟು ಒಳ್ಳೆ ಇತ್ತದು. ಸ್ವೀಟ್ ಇತ್ತಂತೂ ಸೂಪರ್ ಇತ್ತು, ಟೇಸ್ಟ್ ಸೂಪರ್ ಇತ್ತು. ಇಲ್ಲೇ ಇರತ್ತೆ, ನಮ್ಗೆ ತೋರುದಿಲ್ಲ ಅಷ್ಟೇ. ಸಣ್ಣ ಸಣ್ಣದದ. ಇದು ಉಪ್ಪಿನಕಾಯಿ ಇದಾ? ಅಲ್ಲ, ಅದು ಹಣ್ಣದಳಕ್ಕೆ ಉಪ್ಪಿನಕಾಯಿ ಹಾಕಕ್ಕಾಗ್ತಿಲ್ಲ. ಅಲ್ಲ, ಉಪ್ಪಿನಕಾಯಿ ಹಾಕ್ಲಕ್ಕ ಸ್ವಲ್ಪ ಇದು ಕಾಯ್ದಾಗ ಮಾತ್ರ ಸಿಕ್ಕಾಪಟ್ಟೆ ಹುಳಿ ಐತಾ. ಜಾಸ್ತಿ ಸೈಡ್ ತೋರತ್ತ ಕಣಿ, ಸುಮಾರು ಐತೆ ಕಣಿ. ಎಷ್ಟೊತ್ತಷ್ಟು ಸೋಮ್ ಆಗ್ತೀವಲ್ಲ ಕಣಿ, ತೋರತ್ತಲ್ಲ. ಅಷ್ಟು ರಾಶಿ ಅದು ಒಂದೇ ಅಂಕಲ, ಬಟ್ ಇಲ್ಲಿಲ್ಲ ಸುಮಾರು. ಬಟ್ ಇನ್ನಂತ ಕೆಳಗೆ ಇಲ್ಲಿತ್ತು ಇಲ್ಲ ಗೊತ್ತಾಯ್ತಿಲ್ಲ ಕಣಿ. ಕೆಳಗೆ ಹಿಡಿ ಇದ್ರೊಳಗೆ ಇತ್ತು ಕಣಿ. ಇಲ್ಲಿ ಕಣಿ, ಇಲ್ಲಿ ಕಣಿ. ಇದೆಲ್ಲ ಈಗ ಬಿದ್ದದಷ್ಟೇ, ಜಸ್ಟ್ ನೋಡಿ ಸೊನ್ನೆ ಕಣಿ. ಅಲ್ಲೇ ಗಿಡದಡಿ ಇರತ್ತೆ. ನಾವತ್ತಿಗೆ ಒಂಚೂರು ಕಾಲಕ್ಕೆ ಹಿಂಗೆಲ್ಲ ಮಾಡ್ಕ, ಇಲ್ಲ ಸಿಕ್ಕುದಿಲ್ಲ ಅಕ್ಕ. ಒಂಚೂರು ಪ್ರಯತ್ನ ಪಡ್ಬೇಕು. ಮಾವಿನಕಾಯಿ ಅಲ್ಲೇ ಹೌದು, ನಾಳೆ ಬಂದು ಅದನ್ನೇ ಹುಡ್ಕುವುದು. ಅದ್ ಕಡೆಗೆ ಅದು ಕೊಳ್ತೋಗಿರತ್ತೆ. ಕೊಳ್ತೋಯ್ತಲ್ಲ ಅಂತ ಅನ್ಸುತ್ತೆ ಜೊತೆ. ಈಗ ಆಯ್ತು ಅನ್ಸತ್ತಲ್ಲ. ಆಲ್ಮೋಸ್ಟ್ ಸಿಕ್ಕಿತ್ತು, ಇನ್ನೇನೋ ಗೊತ್ತಿಲ್ಲ. ಕಣ್ ತಪ್ಪಿ ಎಲ್ಲಲ್ಲಿ ಇತ್ತು ಗೊತ್ತಿಲ್ಲ. ಬಿಟ್ಟು ಕಾಣುತ್ತೆ. ಎಷ್ಟು ಸಿಕ್ತಂದು ಲೆಕ್ಕ ಮಾಡ ಹಂಗದು. ಇನ್ನೊಂದ್ಸಲ ಕಂಡುಬಿಡುವ. ಲಾಸ್ಟ್ ಸರಿ ಎಲ್ಲ ಬದಿ ಒಂದ್ಸರಿ ಸಾಂಬ. ಎಲ್ಲರೂ ಕಾಲಡಿ ಕೊಯ್ಯೋಡಿ. ನನ್ನಿದ್ರು ಒಂದು ಬಿಡಲಿಲ್ಲ ಮಾರಾಟ ಮಾವಿನಕಾಯಿ. ಹೌದು, ಬಿದ್ದಿರೋದು ಖುಷಿ ಆಗ್ತದೆ. ಚೂರು ಇದು ಒಳ್ಳೆ ಸಿಹಿ ಇರತ್ತೆ. ಅಷ್ಟು ಸ್ವೀಟ್ ಇತ್ತು. ಇದೊಂದು ಇತ್ತ ಒಂದು ಸಾಂಬಾರು ಮಾಡೋಕ್ಕಂತೂ ಬೆಸ್ಟ್. ಮೊಡ್ಲು ಬಿದ್ದಿತ್ತ ಅದರಡಿ ಇದ್ದದು ಗೊತ್ತಿಲ್ಲ. ಹಂಗಾಯ್ತು. ಇದ್ರ ಸಾರು ಮಾಡಿದ್ರೆ ಮಾವಿನ ಹಣ್ಣಿನ ಸಾಸಿವೆ ಒಳ್ಳೆ ಸೂಪರ್ ಆಯ್ತು. ಒಳ್ಳೆ ಕಣಿ, ಟೋಟಲ್ ಎಷ್ಟಿತ್ತು? 2, 4, 6, 8, 10, 12, 14, 16, 17, 18, 21 ಇದೆ. ಇಲ್ಲಿ ಕಣ 21. ಒಂದು ನಾವು ಅದು ಇದು ಮಾಡ್ತಲ್ಲ ತಿಂತಲ್ಲ, 22 ಸಿಕ್ಕಿದೆ. ಎಷ್ಟು ಫ್ರೆಶ್ ಇತ್ತಂದ್ರೆ ನೀವು ಕಾಣಿ. ಈಗ ಆವಾಗಲೇ ನಾ ತೋರಿಸಿತ್ತಲ್ಲ. ಏ ಬಿದ್ದದಷ್ಟೇ, ಕೆಲವುದೆಲ್ಲ ಬಿದ್ದದಷ್ಟೇ. ಯಾಕಂದರೆ ಸೊನೆಯನ್ನು ಈಗ ಬಿಡ್ತಿತ್ತಷ್ಟೆ. ಒಳ್ಳೆ ಸಕ್ಕತ್ತಿತ್ತು. ಇದೀಗ ಜರಿಕೊಟ್ಟಿ ತುಂಬ್ಕೊಂಡು ಹೋಯ್ಕ್ ಮನೆಗೆ ಹೋಯ್ ಒಂದು ತಿಂಬುದು ಮತ್ತು ಸಾರು ಮಾಡೋದಲ್ಲ. ಒಂದು ತಿಂಬುವ ಮತ್ತು ಸಾರು ಮಾಡೋಕಲ್ಲ. ಅದೀಗ ನಾಳೆ ಮಾಡ್ತಾರೆ, ಯಾವತ್ತು ಮಾಡ್ತಾರೆ ಗೊತ್ತಿಲ್ಲ. ನಾವೊಂದು ತಗೊಂಡೋಗಿ ಇಡೋದೀಗ. ಈಗ ಜರಿಕೊಟ್ಟಿಗೆ ಹಾಕಂತ ಕಣಿ, ನಾವು ತಗೊಬಂದಿತ್ತಲ್ಲ, ಜರಿಕೊಟ್ಟಿ ತಗೊಬಂದಿತ್ತು. ತುಂಬ ಅಂತೂ ಯಾರಿಗೆಲ್ಲ ಬೇಕು ಹೇಳಿ ಅಕ್ಕ, ನಾಳೆ ಕಳಿಸಿ ಕೊಡುವ. ಬೇಕಾದ್ರೆ ಕಮೆಂಟ್ ಮಾಡಿ ಆಯಿತಾ? ಫ್ರೀ ಕೊಡುವ. ನಮಗೂ ಫ್ರೀ ಸಿಕ್ಕದಲ್ಲ.
ನಿಮ್ಗೆ ಫ್ರೀ ಕೊಡು ಕಣೆ. ಒಂದು ಕೊಟ್ಟಿ ಮಾಡ್ಕೊಂತ ಅದನ್ನು ಒಂದು ಫುಲ್ಲ ಇಲ್ಲ, ಸಣ್ಣ ಕೊಟ್ಟಿ ಆದ್ರೆ ಒಂದು ಫುಲ್ ಆದಿತ್ತು. ಹಾಂ, ಈಗ ನಾವು ಪುನಃ ಅದೇ ದಾರಿಯಲ್ಲಿ ಹೋಯ್ಕಲ್ಲ. ದಾರಿ ಇತ್ತದ ನಿಮ್ಗೆ ಗೊತ್ತಾತಿಲ್ಲ ಕಣಿ, ನಾವು ಹಂಗೆ ದಾರಿ ಮಾಡ್ಕೊಂಡಿತ್ತು. ಹಂಗೆ ಸಣ್ಣ ದಾರಿ ಎಲ್ಲ ಇತ್ತು. ಈಗ ಹೆಕ್ಕೊಂಡು ಹೋಗ್ಬೋದು. ನಾಳೆಗೆಲ್ಲರೂ ಬಂದರೆ ಕಾಣಕಿನ್ನು ಇದ್ರೆ ಆಯ್ತು, ಇಲ್ಲರಿಲ್ಲ. ದಿನ ಸಿಕ್ಕತ್ತೆ ಅಂತೇಳಿ ಹೇಳೋಕ್ಕೂ ಆಗ್ತಿಲ್ಲ. ಇಷ್ಟೇ 1-2 ಸಿಕ್ಕತ್ತಷ್ಟೇ. ಮರಕ್ಕೆ ಒಂದು ಬಾಯಿ ಮಾಡುವ ಇಲ್ಲಿ ಕಣಿ. ದೊಡ್ಡ ಮರ ಅವ ಸ್ವಲ್ಪ ಎಗ್ಲೆಲ್ಲ ಕಡ್ದಿದ್ರೆ, ಎಂತಕ್ಕಂದರೆ ಇಲ್ಲಿ ಗದ್ದೆ ಇತ್ತಲ್ಲ, ಗದ್ದಿಗೆ ಬಂದು ಆತಿಲ್ಲ ಅಂಥೇಳಿ ಕಡ್ದಿದ್ರು. ಈಗ ಹೌದು. ಸರಿ ಹೊರಡುವ. ಹಾಂ, ನಾವೀಗ ಮನೆಗೆ ಹೋದ್ ಕಣಿಗೆ ಸಣ್ಣ ದಾರಿಯಲ್ಲೇ ದಾರಿ ಮಾಡಿ ಬೆಚ್ಕೊಂಡಿತ್ತಲ್ಲ, ಈ ದಾರಿಯಲ್ಲೇ ಹೋಗ್ಬೋದು. ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.